ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು, ಬೆಳಗಿನ ಶುಭೋದಯಗಳನ್ನು ಹೇಳ್ತೇನೆ. ಕರ್ತನು ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಕರ್ತನು ನಮಗೆ ಎಂದೆಂದಿಗೂ ಜಯ ಕೊಡುವ ದೇವರಾಗಿದ್ದಾರೆ. ಆತನ ಜಯ ಎಂದಿಗೂ ನಮ್ಮ ಮನೆ ಬಾಗಿಲಲ್ಲೇ ನಿಂತಿರ್ತದೆ, ನಮ್ಮನ್ನು ಹಿಂಬಾಲಿಸುತ್ತಲೇ ಇರ್ತದೆ. ನಾವು ಹೋದಂತ ಎಲ್ಲಾ ಸ್ಥಳಗಳಲ್ಲಿ ಜಯ ಕೊಡುವ ದೇವರಾಗಿದ್ದು ನಮ್ಮ ಯೆಹೋವ ನಿಸ್ಸಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಹೌದಲ್ವಾ? ಆದರೆ ಇದನ್ನು ಹೇಳಬೇಕಾದ್ರೆ ಕೆಲವರಿಗೆ ಮುಂಜಾನೆ ಇದನ್ನು ನೋಡ್ತಾ ಯೋಚನೆ ಮಾಡ್ತಾ ಇದ್ದೀರಿ. ನನಗನ್ನಿಸ್ತಾ ಇದೆ, ನನಗದನ್ನು ಫೀಲ್ ಮಾಡ್ತಾ ಇದ್ದೇನೆ. ಕರ್ತನ ಆತ್ಮ ನನ್ನನ್ನು ನಡೆಸ್ತಾ ಇದ್ದಾರೆ. ಕೆಲವರು ಈ ರೀತಿಯಾಗಿ ಕೆಲವು ಸೋಲಿನ ಹಾದಿಯಲ್ಲಿ ನಡೆದು ಹೋಗ್ತಾ ಇರೋದ್ರಿಂದ ಎಲ್ಲಿ ಜಯ ಸಿಗುತ್ತೆ, ಯಾವ ಕಾರ್ಯಗಳಲ್ಲಿ ಜಯವನ್ನು ನಾನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ಈ ವಿಷಯದಲ್ಲಿ ನಾನು ಸೋತು ಸೊರಗಿ ಹೋಗಿದ್ದೇನಲ್ಲ, ನನಗೆ ಈ ಕೋರ್ಟ್ ಕೇಸ್ ಜಯಕರವಾಗಿ ಮುಗಿತಾ ಇಲ್ವಲ್ಲ, ವಾಯ್ದ ಮೇಲೆ ವಾಯ್ದ ಹೋಗ್ತಾ ಇದೆ, ಅಥವಾ ನನಗೆ ವಿರೋಧವಾಗಿ ಶತ್ರುಗಳು ಎದ್ದಿದ್ದಾರೆ, ಆ ಶತ್ರುವನ್ನ ಹೇಗೆ ಎದುರಿಸಿ ನಿಲ್ಲುವಂಥದ್ದು ಎಂಬುದಾಗಿ ನೀವು ಯೋಚನೆ ಮಾಡಿ ಭಯಭ್ರಾಂತರಾಗಿ ಕಾಣಲ್ಪಟ್ಟಿರಬಹುದು. ಆದರೆ ದೇವರ ವಾಕ್ಯ ಇವತ್ತು ಬೆಳಗಿನ ಸಮಯದಲ್ಲಿ ನಿಮಗೆ ಏನ್ ಹೇಳ್ತಾ ಇದೆ ಗೊತ್ತಾ? ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ. ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಶೂರರಾಗಿರ್ರಿ, ಧೈರ್ಯವಾಗಿರ್ರಿ, ಅವರಿಗೆ ಅಂಜಬೇಡಿರಿ. ಯಾರು ನಿಮಗೆ ವಿರೋಧವಾಗಿ ಎದ್ದಿದ್ದಾರೋ ಅಥವಾ ಯಾವ ಕೇಸ್ ನಿಮಗೆ ವಿರೋಧವಾಗಿ ನಿಂತಿದೆಯೋ, ಯಾರು ನಿಮಗೆ ವಿರೋಧವಾದಂತಹ ಕಾರ್ಯಗಳನ್ನ ಮಾಡಿ ಗುಂಡಿ ತೋಡ್ತಾ ಇದ್ದಾರೋ, ಎಲ್ಲಿ ನಾನು ಬಿದ್ದೋಗ್ತೇನೋ, ಎಲ್ಲಿ ನಾನು ಸೋತೋಗ್ತೇನೋ, ಎಲ್ಲವನ್ನ ಕಳ್ಕೊಂಡ್ಬಿಡ್ತೇನೋ ಎಂಬ ಭಯವನ್ನ ನಿಮ್ಮಲ್ಲಿ ಹುಟ್ಟಿಸುವ ಹಾಗೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೋ, ಆ ವಿಷಯದಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ, ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ, ಎದ್ದೇಳ್ರಿ, ಅಂಜಬೇಡ್ರಿ, ಅವರ ಕುರಿತಾಗಿ ಭಯಪಡಬೇಡ್ರಿ. ಯಾಕಂದ್ರೆ ಕರ್ತನಾದ ಯೆಹೋವನು ನಿಮ್ಮ ಸಂಗಡ ಇದ್ದಾರಲ್ಲ, ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ವಾಗ್ದಾನವನ್ನು ಹಿಡ್ಕೊಂಡು ದೇವರ ಪ್ರಸನ್ನದಲ್ಲಿ ಕಾದಿರ್ರಿ, ಇದನ್ನು ಇಟ್ಟು ಪ್ರಾರ್ಥನೆ ಮಾಡ್ರಿ. ನೀವು ಹೇಳಿದ್ದೀರಿ, ನೀವು ನಡೆಸ್ತೀರಿ ಎಂಬುದಾಗಿ ಹೇಳ್ರಿ, ಕರ್ತನು ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.